ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ಈಗ ಪ್ರೀವಿಯಸ್ ಇಯರ್ ಕ್ವಶನ್ಗಳ ಮೂಲಕ ಇಂಡಿಯನ್ ಪಾಲಿಟಿ ನೋಡ್ತಾ ಇದ್ದೀವಿ. ಯಾವುದರ ಪರಿಶೀಲನೆಗಾಗಿ ಸರ್ಕಾರಿ ಆಯೋಗವನ್ನು ರಚಿಸಲಾಯಿತು? ಆಡಳಿತಾತ್ಮಕ ಸುಧಾರಣೆಗಳು, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು, ಬ್ಯಾಂಕಿಂಗ್ ಸೇವೆಗಳು, ಉನ್ನತ ಶಿಕ್ಷಣದ ಸ್ಥಿತಿಗತಿ. ಇದು ತುಂಬಾ ಸಲ ಕೇಳಿದರೆ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ. ಆಡಳಿತಾತ್ಮಕ ಸುಧಾರಣೆ ಏನಾಗಿದಾವು? ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ARC ಅಂತ ಕರಿತೀವಿ. ಅದು ಟೋಟಲ್ 2 ಸಲ ಆಗಿದಾವು. ಓಕೆ, 2 ಸಲ ಆದಂಥದ್ದು. ಒಂದನೇದು ಯಾವುದು? ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಆಗುತ್ತೆ. ಎರಡನೇದು ವೀರಪ್ಪ ಮೊಯ್ಲಿ ನೇತೃತ್ವದಲ್ಲಿ ಕೇಂದ್ರದಲ್ಲಾಗಿದೆ. ಈಗ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಕೂಡ ಆಗಿದೆ. ಯಾರ ನೇತೃತ್ವದಲ್ಲಿ? RV ದೇಶಪಾಂಡೆ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ಏನಾದರೂ ಆಗಿತ್ತಾ? ಮತ್ತು ಇದು ಎಷ್ಟನೇದು ರಿಫಾರ್ಮ್ಸ್ ಕಮಿಷನ್ ಆಗಿದೆ RV ದೇಶಪಾಂಡೆ ಇದರಲ್ಲಿ? ಅದಕ್ಕಿಂತ ಮುಂಚೆ ಯಾರಾಯಿತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನ್ಲಿ ಹೇಳ್ತಾ ಹೋಗಿ ಸ್ನೇಹಿತರೆ. UPSC ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ? ಪ್ರಧಾನಮಂತ್ರಿ ಮಾಡ್ತಾರೆ, ರಾಷ್ಟ್ರಪತಿ ಮಾಡ್ತಾರೆ, ಸಚಿವ ಸಂಪುಟಿ ಸಿಬ್ಬಂದಿ ಇಲಾಖೆಯ ಸಚಿವರು. ಸರಿಯಾದ ಉತ್ತರ UPSC ಅಧ್ಯಕ್ಷರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಇವರು ರಾಜೀನಾಮೆ ಕೊಡ್ಬೇಕಂದ್ರೆ ಯಾರಿಗೆ ಕೊಡಬೇಕು? ಇಲ್ಲಿ ನೇಮಕ ಮಾಡಿದಂಥ ರಾಷ್ಟ್ರಪತಿಗೆ ಕೊಡ್ತಾರೆ. ಇವ್ರನ್ನ ತೆಗೆದುಹಾಕೋದು ಯಾರು? ಅದು ಕೂಡ ರಾಷ್ಟ್ರಪತಿನೇ ತೆಗೆದುಹಾಕ್ತಾರೆ. ಬಟ್ ತೆಗೆದುಹಾಕ್ಬೇಕಾದ್ರೆ ಸುಪ್ರೀಂ ಕೋರ್ಟಿನ 3 ಜನರ ಒಂದು ಕಮಿಟಿಯನ್ನು ಮಾಡಬೇಕು. ಅವರು ಏನು ರಿಪೋರ್ಟ್ ಕೊಡ್ತಾರಲ್ಲ ರಾಷ್ಟ್ರಪತಿಗೆ, ಅದನ್ನ ಫಾಲೋ ಮಾಡಲೇಬೇಕು ರಾಷ್ಟ್ರಪತಿ. ಓಕೆ, ಅಡ್ವೈಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆನ್ ದಿಸ್ ರಿಗಾರ್ಡ್ ಈಸ್ ಬೈಂಡಿಂಗ್ ಆನ್ ದ ಪ್ರೆಸಿಡೆಂಟ್. ಇವರು ಸುಪ್ರೀಂ ಕೋರ್ಟ್ ಕೊಡುವಂಥ ಈ ಒಂದು ಶಿಫಾರಸಿಗೆ ಬದ್ಧರಾಗಿರಬೇಕು. ರಾಷ್ಟ್ರಪತಿಯನ್ನು ಫಾಲೋ ಮಾಡಲೇಬೇಕು. ಇದೇ ರೀತಿ KPSC ಅಧ್ಯಕ್ಷರನ್ನ ನೇಮಕ ಮಾಡೋದು ಯಾರು? KPSC ಅಧ್ಯಕ್ಷರನ್ನ ನೇಮಕ ಮಾಡೋದು ಗವರ್ನರ್, ರಾಜ್ಯಪಾಲರು. ಆ ಸದಸ್ಯರನ್ನ ನೇಮಕ ಮಾಡೋದು ರಾಜ್ಯಪಾಲರೇ. ಅವರು ರಾಜೀನಾಮೆ ಕೊಡ್ಬೇಕನ್ನಿಸ್ತಾರೆ ಯಾರಿಗೆ ಕೊಡ್ತಾರೆ? KPSC ಮೆಂಬರ್ಸ್ ಅಂಡ್ ಈ ಅಧ್ಯಕ್ಷರು ಗವರ್ನರ್ಗೆ ಕೊಡ್ತಾರೆ. ಬಟ್ ಅವ್ರನ್ನ ತೆಗೆದು ಹಾಕೋದು ಯಾರು? ರಿಮೂವಲ್ ಯಾರು ಅಂದರೆ ಅದು ಕೂಡ ರಾಷ್ಟ್ರಪತಿನೇ ಆನ್ಸರ್ ಸ್ನೇಹಿತರೆ. ರಾಜ್ಯಪಾಲರು ನೇಮಕ ಮಾಡ್ತಾರೆ, ರಾಜೀನಾಮೆನ ಇಸ್ಕೊಂತಾರೆ ಅವ್ರು ಕೊಟ್ಟರೆ. ಬಟ್ ಅವ್ರನ್ನ ರಿಮೂವಲ್ ಮಾಡ್ಬೇಕಾದ್ರೆ, ತೆಗೆದು ಹಾಕ್ಬೇಕಾದ್ರೆ ಅದು ರಾಷ್ಟ್ರಪತಿಗೆ ಅಧಿಕಾರ. KPSCಗಾದರೂ ಅವರಿಗೆ ಇದೆ. ಓಕೆ, ಸೊ ಈ ರೀತಿ ನೆನ್ಪಿಟ್ಕೊಂತ ಹೋಗಿ. ಕೇಂದ್ರ ಯೋಜನಾ ಆಯೋಗದ ಅಧ್ಯಕ್ಷರು ಯಾರು? ಮೊದಲು ಪ್ಲಾನಿಂಗ್ ಕಮಿಷನ್ ಅಂತಿತ್ತು, ಈಗ ಸದ್ಯಕ್ಕೆ ನೀತಿ ಆಯೋಗ ಇರ್ತದೆ. ಯಾರು ಅಧ್ಯಕ್ಷರು ಅದಕ್ಕೆ? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಹಣಕಾಸು ಸಚಿವರು, ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಯಾವುದು? ಪ್ರಧಾನಮಂತ್ರಿಗಳು. ಪದ ನಿಮಿತ್ತ ಯಾರ್ಯಾರು ಪ್ರಧಾನಮಂತ್ರಿ ಇರ್ತಾರೆ ಅವರೇ, ಆ ಪದವಿಯನ್ನು ಹೊಂದಿದವರೇ ಯೋಜನಾ ಆಯೋಗ. ಈಗ ಸದ್ಯಕ್ಕೆ ಇರೋದು ನೀತಿ ಆಯೋಗದ ಅಧ್ಯಕ್ಷರು. ಈಗ GST ಕೌನ್ಸಿಲ್ ಅಂತಿದೆಯಲ್ಲ, GST ಮಂಡಳಿ, ಅದರ ಅಧ್ಯಕ್ಷರು ಯಾರು ಇರ್ತಾರೆ? ಅದಕ್ಕೆ ಇಲ್ಲಿ ಹಣಕಾಸು ಸಚಿವರು ಅದಕ್ಕೆ ಅಧ್ಯಕ್ಷರಿರ್ತಾರೆ. ಓಕೆ, ಈ GST ಕೌನ್ಸಿಲ್ ಯಾವ ಆರ್ಟಿಕಲ್ ಪ್ರಕಾರ ಸ್ನೇಹಿತರೆ? ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದಾ ಅಲ್ಲೋ? ಎಸ್, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾಕೆ? ಅದಕ್ಕೊಂದು ಆರ್ಟಿಕಲ್ ಇದೆ. ಯಾವ ಆರ್ಟಿಕಲ್ ಇದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದೆಲ್ಲವೂ ಕೂಡ ನಾನು ಥಿಯರಿ ಕ್ಲಾಸಲ್ಲಿ ಹೇಳ್ತಾ ಹೋಗಿದ್ದೀನಿ. ಕಂಪಲ್ಸರಿಯಾಗಿ ಇದು ಕರೆಕ್ಟಾಗಿ ನೆನ್ಪಿಡಬೇಕು. ಇವೆಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಕಂಪ್ಲೀಟಾಗಿ ಸಂಕಟಿ ಸರ್ ಅಕಾಡೆಮಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೇನೆ. ಇಲ್ಲಿ PSI ಸಂಬಂಧಪಟ್ಟಂಗೆ KS ಇಂಪಾರ್ಟೆಂಟ್ ಎಸ್ಸೆಗಳು ಕವರ್ ಆಗಿದೆ. ಎಕನಾಮಿ ಅದು ಕಂಪ್ಲೀಟ್ ಥಿಯರಿ ಕ್ಲಾಸಸ್ಸು, ಆರ್ಥಿಕ ಸಮೀಕ್ಷೆ, ಬಜೆಟ್, ಕರ್ನಾಟಕ ಮತ್ತು ಭಾರತದ ಎರಡರದ್ದು ಸಂಕಟಿ ಸರ್ ಅಕಾಡೆಮಿಯಲ್ಲಿ ಇರುವಂಥದ್ದು. ಈ ಎಕನಾಮಿ ಕ್ಲಾಸಲ್ಲಿ ಸೆಂಟ್ರಲ್ ಸ್ಕೀಮ್ಗಳು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಗಳು ಎಲ್ಲವೂ ಯೂಸ್ ಆಗ್ತದೆ. ಮತ್ತು ಇಲ್ಲಿ ಗ್ರೂಪ್ E ಪೋಸ್ಟ್ ಒಳ್ಳೆ ಪೋಸ್ಟ್ ಇರುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗ, ಕಲ್ಯಾಣಾಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅನ್ನುವಂಥ ಒಳ್ಳೆ ಪೋಸ್ಟ್ ಇದೆ. ಇದು ಕ್ಲಾಸ್ ಅಂಡ್ PDF ಸಂಕಟಿ ಸರ್ ಅಕಾಡೆಮಿಯಲ್ಲಿ ಸಿಗುತ್ತೆ. ಇದು ಟೋಟಲ್ 15 ಯೂನಿಟ್ಗಳಿದಾವೆ. ಎಲ್ಲವೂ ಇನ್ ಡೀಟೇಲ್ ಆಗಿ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಅದನ್ನ ಕೇಳಿದರೆ ನೀವು ಪರ್ಫೆಕ್ಟ್ ಆಗಿ ಇದರಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ಬೋದು. ಇದೇ ಪೇಪರ್ 2ನೇ ಡಿಸೈಡಿಂಗ್ ಆಗ್ತದೆ. ಇದರಲ್ಲಿ ಜಾಸ್ತಿ ಸ್ಕೋರ್ ಮಾಡ್ತಾರೆ. 90 ಕ್ವಶನ್ ಆದರೂ ಸಾಲ್ವ್ ಮಾಡಲೇಬೇಕು, ಅಂದಾಗ ಮಾತ್ರ ಸೆಲೆಕ್ಷನ್ ಆಗುವಂಥದ್ದು. ಓಕೆ, ವಿಧಾನಸಭೆಯ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಅಷ್ಟಾಗಿರಬೇಕು? 25, 30, 35, 28. ಸರಿಯಾದದ್ದು ಅದು ತುಂಬ ಈಸಿ, 25. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಕನಿಷ್ಠ ಅಂದರೆ ಅದು ಕೂಡ 25. ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಕನಿಷ್ಠ 25. ಓಕೆ, MLC ಅಥವಾ ರಾಜ್ಯಸಭೆ ಆಗ್ಬೇಕಾದ್ರೆ 30. ಪ್ರೆಸಿಡೆಂಟ್ ಅಥವಾ ವೈಸ್ ಪ್ರೆಸಿಡೆಂಟ್ ಆಗ್ಬೇಕಾದ್ರೆ 35. ಕೆಲವು ಸಲ ಏನು ನೋಡೋದು, ಪ್ರಧಾನಮಂತ್ರಿ ರಾಜ್ಯಸಭೆಯವರು ಇದ್ದರೆ ಅಲ್ಲಿ ಹಾಗಾದ್ರೆ ಅವ್ರಿಗೆ 30 ಇರುತ್ತಲ್ಲ, ಕನಿಷ್ಠ 25 ಹೆಂಗೆ ಅಂದರೆ ಕನಿಷ್ಠ ಅಂತ ಕೇಳಿದರೆ ಯಾವುದು ಮಿನಿಮಮ್ 25ಆಗ ಲೋಕಸಭೆಗೆ ಆಗಿಬಿಡ್ಬೇಕಲ್ಲ. ಮಿನಿಮಮ್ ಇದ್ದಿದ್ದು ನೋಡ್ಬೇಕಂದ್ರೆ ಇಲ್ಲಿ ಕನಿಷ್ಠ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಕನಿಷ್ಠ ಎಷ್ಟು ಅಂದರೆ 25 ಹೇಳಬೇಕು. ಯಾಕಂದ್ರೆ ಮಿನಿಮಮ್ ಇರೋದು 25. ನೀವು ರಾಜ್ಯಸಭೆಗಾದ್ರೆ ಲೇಟ್ ಆಗ್ತೀರಿ ಕರೆ, ಬಟ್ ಮಿನಿಮಮ್ ಯಾವುದು, ಕನಿಷ್ಠ ಯಾವುದು ಅಂತ ಕೇಳಿದಾಗ 25 ಲೋಕಸಭೆಗೆ ಎದ್ದುಬಿಟ್ಟು ಆಗಿಬಿಡ್ಬೋದು. ಓಕೆ, ರೈಟ್. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ, ನೆನ್ಪಿಡ್ಬೇಕು ಇವೆಲ್ಲ. ಭಾರತದ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ, ಎಷ್ಟು ಆರ್ಟಿಕಲ್ ಇದಾವೆ? 300, 295, 395, 490. ಸರಿಯಾದ ಉತ್ತರ ಯಾವುದು? 395. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇಷ್ಟಿದ್ದು, ಬಟ್ ಈಗ ಸದ್ಯಕ್ಕೆ ಎಷ್ಟಿದಾವೆ ಅಂದರೆ 460+. ಕೆಲವೊಂದ್ಸಲ ಎಕ್ಸಾಮಲ್ಲಿ ನಿಮಗೆ 460+ ಅಂತ ಕೇಳಿದರೆ ಓಕೆ, ಅದರ ಆಸುಪಾಸಿನಲ್ಲಿ 495 ಇಲ್ಲ, ಅಷ್ಟು ಜಾಸ್ತಿ ಹೋಗಿಲ್ಲ. 295 ಇದೆಲ್ಲ ಒರಿಜಿನಲ್ ಮೂಲ ಸಂವಿಧಾನದಲ್ಲಿ ಇಷ್ಟಿತ್ತು. ಈಗ ಎಕ್ಸಾಮಲ್ಲಿ 450+, 460+ ಅಥವಾ 400+ ಈ ಥರ ಕೊಟ್ಟರೆ ಎಸ್, ಅದು ರೈಟ್ ಆಪ್ಷನ್ ಆಗ್ತದೆ. ಬಟ್ 495 ಇನ್ನೂ ರೀಚ್ ಆಗಿಲ್ಲ ನಾವು. ಓಕೆ, ಸೊ ಆ ರೀತಿ ನೆನ್ಪಿಡ್ತಾವೆ. ಕ್ವಶನ್ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ ಇವೆಲ್ಲ. ರಾಷ್ಟ್ರಪತಿಯವರು
ಸಂವಿಧಾನವು ಅವಕಾಶ ಮಾಡಿಕೊಟ್ಟಿರುವ ಪ್ರಕಾರ ಯಾರನ್ನು ಪ್ರತಿನಿಧಿಸುವ ಇಬ್ಬರು ಸದಸ್ಯರನ್ನು ಲೋಕಸಭೆಗೆ ನಾಮಕರಣ ಮಾಡ್ತಾರೆ. ಶ್ರೇಷ್ಠತೆಯ ಜನರು, ಪಾರ್ಸಿಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನ್ ಇತ್ತು. ಈಗ ಅದನ್ನು ಕೂಡ ತೆಗೆದಾಕಿದ್ರೆ ಯಾವುದು 104ನೇ ಸಂವಿಧಾನ ತಿದ್ದುಪಡಿ ಮೂಲಕ. ಬಿಲ್ ನಂಬರ್ ಎಷ್ಟು ಸ್ನೇಹಿತರೆ? 126 ಬಿಲ್ ಮಸೂದೆ ಸಂಖ್ಯೆ ಇದು. ಇಲ್ಲಿ ಏನ್ ಮಾಡಿದ್ರಿ, ಇದನ್ನ 10 ವರ್ಷ SC ST ಅವರಿಗೆ ಇಲ್ಲಿ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಸ್ಥಾನಗಳ ಕೊಡೋದಕ್ಕೆ ರಿಸರ್ವೇಶನ್ ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲಿವರೆಗೆ? 2030ರವರೆಗೆ. ಅದರ ಜೊತೆಗೇನೆ ಆಂಗ್ಲೋ ಇಂಡಿಯನ್ ಏನು ಇಬ್ಬರನ್ನು ಮಾಡ್ತಿದ್ರಲ್ಲ ಅದು ಬೇಡ. ಆಂಗ್ಲೋ ಇಂಡಿಯನ್ ಇಬ್ಬರಿಗೆ ಅವಕಾಶ ಯಾರು ಕೊಡ್ತಾ ಇದ್ರು? ರಾಷ್ಟ್ರಪತಿಯವರು ನಾಮಿನೇಟ್ ಮಾಡ್ತಾ ಇದ್ರು. ಗವರ್ನರ್ ಆದ್ರೆ ಒಬ್ಬರು ವಿಧಾನಸಭೆಯಲ್ಲಿ ಮಾಡ್ತಿದ್ರು. ಸೊ ಅದೆಲ್ಲ ಬೇಡ ಅಂತ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಮಾಡಿದ್ದು 104ನೇ ಸಂವಿಧಾನ ತಿದ್ದುಪಡಿ. ಅದರ ಮಸೂದೆ ಸಂಖ್ಯೆ 126. ಇವೆಲ್ಲ ಬಿಲ್ಗಳನ್ನ ಸಾಕಷ್ಟು ಬಾರಿ ಹೇಳಿದೆ ನಾನು. 102, 103 ಈ ತರ ಟೋಟಲ್ 104, 105, 106 ಟೋಟಲ್ 6 ಈ ತರ ಮ್ಯಾಕ್ಸಿಮಮ್ ಇರುವಂತ ಸಂವಿಧಾನ ತಿದ್ದುಪಡಿಗಳಿದಾವಲ್ಲ. 101ಏನಿದೆ 122. ಇಲ್ಲಿ ಒಂದು ಡಿಫರೆನ್ಸ್ ಇರಬೇಕು. ಇಲ್ಲಿ 102 ಅಂತಂದ್ರೆ 123. ಇಲ್ಲಿ 2 ಇತ್ತ ಸಂಖ್ಯೆ, ಇಲ್ಲಿ 3 ಬರ್ಬೇಕು. ನೆಕ್ಸ್ಟ್ 103 ಇತ್ತಂದ್ರೆ ಸಂಖ್ಯೆಯಲ್ಲಿ 124 ಬರಬೇಕು. ಇಷ್ಟು ಕ್ಲೋಸ್ ಆಗುತ್ತೆ. ಇದಾದ್ಮೇಲೆ ಏನಾಗುತ್ತೆ, ಇಲ್ಲಿ ಮತ್ತೆ ಸ್ವಲ್ಪ ಚೇಂಜಸ್ ಆಗುತ್ತೆ. 104 ಇದ್ದಿದ್ದು 126ನೇ ಮಸೂದೆ. ಎರಡೆರಡು ಚೇಂಜ್ ಆಗ್ಬೇಕು. ಇಲ್ಲಿ 105 ಇತ್ತಂದ್ರೆ ಇದು +2 ಮಾಡಿದ್ರೆ 127 ಆಗುತ್ತೆ. ಇದು ಇಲ್ಲಿ 106 ಇದೆ, +2 ಮಾಡಿದ್ರೆ 128 ಆಗುತ್ತೆ. +2 ಅಂದ್ರೆ ಈ ಲಾಸ್ಟ್ ಸಂಖ್ಯೆಗೆ ಅಷ್ಟೇ ಮಾಡಬೇಕು. ಇಲ್ಲಿ 128. ಸಾಕಷ್ಟು ಬಾರಿ ಹೇಳ್ತಾ ಇರೋ ಉದ್ದೇಶ ನೀವು ಯಾವಾಗಲೂ ಮರಿಬಾರ್ದು ಅನ್ನೋದಕ್ಕೆ ಅಷ್ಟೇ. ತುಂಬಾ ದಿನ ನೀವು ಕೈ ಬಿಟ್ಟಾಗ ಮರೆತು ಹೋಗುತ್ತಿರ್ತದೆ. ಒಂದ್ಸಲ ರಿವಿಷನ್ ಮಾಡಬೇಕಾಗಿತ್ತು, ನಾ ಮಾಡಿಲ್ಲ, ಆ ಕನ್ಫ್ಯೂಷನ್ ಬೇಡ ಅಂತ ಪದೇ ಪದೇ ಹೇಳಿದಾಗ ಅಟ್ಲೀಸ್ಟ್ ನೆನಪಿರಲಿ ಅಂತ. ಭಾರತದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಿಲುವಳಿ ಸೂಚನೆಯ ಉದ್ದೇಶ ಏನು? ಮಂತ್ರಿಗಳಿಂದ ವಿರೋಧ ಪಕ್ಷದ ಸದಸ್ಯರಿಗೆ ಮಾಹಿತಿ ಸಂಗ್ರಹಿಸೋದಕ್ಕೆ ಅದಕ್ಕೋಸ್ಕರ ಇರುವಂತದ್ದು ಇದು. ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ನಿರ್ದಿಷ್ಟ ವಿಷಯದ ಮೇಲೆ ಚರ್ಚೆಗೆ ಅನುಮತಿ ಕೊಡುವಂಥದ್ದು. ಅನುದಾನಕ್ಕೆ ಕೋರಿಕೆಯ ನಿರ್ದಿಷ್ಟ ಮೊತ್ತದ ಕಡಿತಕ್ಕೆ ಅನುಮತಿ ಕೊಡುವಂಥದ್ದು. ಕೆಲವು ಸದಸ್ಯರ ಸೂಕ್ತವಲ್ಲದ ಮತ್ತು ಹಿಂಸಾತ್ಮಕ ನಡವಳಿಕೆ ಹತ್ತಿಕ್ಕಲು ಕಾರ್ಯಕಲಾಪಗಳನ್ನು ಮುಂದೂಡುವುದಕ್ಕಾಗಿ. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತುರ್ತು ಅಂದ್ರೆ ಇಮರ್ಜೆನ್ಸಿ ಇರಬೇಕು, ಇಮ್ಮಿಡಿಯೇಟ್ ಇಂಪಾರ್ಟೆನ್ಸ್ ಇರಬೇಕು. ಅದಕ್ಕೆ ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯ ಆಗಿರಬೇಕು ಮತ್ತು ನಿರ್ದಿಷ್ಟ ವಿಷಯ ಇರಬೇಕು. ಎಲ್ಲ ಕಥೆ ಹೇಳೋಂಗಿಲ್ಲ. ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ ಇರಬೇಕು, ಪಬ್ಲಿಕ್ ಇಂಪಾರ್ಟೆನ್ಸ್ ಇರಬೇಕು, ಸಾರ್ವಜನಿಕ ಪ್ರಾಮುಖ್ಯತೆ ಇರಬೇಕು ಮತ್ತು ತುರ್ತು ಆಗಿರಬೇಕು. ಅದು ಇಂಪಾರ್ಟೆಂಟ್ ಇರಬೇಕು, ಅರ್ಜೆಂಟ್ ಇರಬೇಕು. ಈ 3 ಕಂಡೀಷನ್ ಇದ್ರೆ ಏನ್ ಮಾಡ್ತೇವೆ ನಾವು? ನಿಲುವಳಿ ಸೂಚನೆಯ ಉದ್ದೇಶ. ನಿಲುವಳಿ ಸೂಚನೆ ಪರ್ಮಿಷನ್ ಕೊಡಬೇಕಂತ ಇದು 3 ಇದ್ರಷ್ಟೇ ಕೊಡ್ತಾರೆ, ಅನುಮತಿ ಕೊಡುವಂಥದ್ದು ಇದಕ್ಕೆ. ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇವೆಲ್ಲ ತುಂಬಾ ಇದಾವೆ. ಪಾರ್ಲಿಮೆಂಟ್ ಅಲ್ಲಿ ಸಾಕಷ್ಟು ಪಾಯಿಂಟ್ ಇದಾವೆ. ಅದನ್ನೆಲ್ಲ ನೀಟಾಗಿ ನೋಡಿದ್ರೆ ನೀವು KS ಮೇನ್ಸ್ ಅಲ್ಲಿ ಪಕ್ಕಾ 1-2-3 ಕ್ವಶನ್ ಬರ್ತಾವೆ ಅದರಲ್ಲಿ. ನಂತರದಲ್ಲಿ ಪ್ರಿಲಿಮ್ಸ್ ಅಲ್ಲೂ 1-2 ಪಾರ್ಲಿಮೆಂಟ್ ಮೇಲೆ ಇದ್ದೇ ಇರ್ತದೆ. ಬೇರೆ ಯಾವುದೇ ಎಕ್ಸಾಮ್ ಅಲ್ಲಿ ಇದ್ದೇ ಇರ್ತದೆ. ನೀಟಾಗಿ ಪ್ರತಿಯೊಂದು ಟಾಪಿಕ್ ನೀವು ಕಲ್ತ್ಬಿಟ್ರೆ ಬೇಕಾದಂಗೆ ಟಫ್ ಕೇಳಿದ್ರು ಅವಾಗ ಈಸಿಯಾಗಿ ಪಾಸ್ ಆಗ್ತೀರಿ. ಆಕ್ಚುಲಿ ಎಕ್ಸಾಮ್ ಪೇಪರ್ ಟಫ್ ಬಂದಾಗ ಖುಷಿ ಪಡ್ಬೇಕು ನೀವು. ಆ ಥರ ಚೆನ್ನಾಗಿ ಓದಿದ್ರೆ ಅಂದ್ರೆ ಖುಷಿ, ಯಾಕಂದ್ರೆ ಬೇರೆದವರೆಲ್ಲ ವಾಶೌಟ್ ಆಗ್ತಾರೆ, ನೀವು ಪಾಸ್ ಆಗ್ತೀರಿ. ಆ ಥರ ನೀವು ರೆಡಿ ಆಗ್ಬೇಕು ಸ್ನೇಹಿತರೆ. ಟಫ್ ಬಂತು ಅದಕ್ಕಾಗಿಲ್ಲ. ಈ ಕತೆ ಹೇಳ್ಕೊಂತ ಕುಂತ್ರೆ ಕೇಳೋರು ಯಾರು ಇರಲ್ಲ. ಟಫ್ ಬಂದ್ರು ಕೂಡ ಎಷ್ಟೋ ಜನ ಪಾಸ್ ಆಗಿ ಆಗ್ತಾರೆ ತಾನೆ. ಅವ್ರು ಆಗಿದ್ದಾರೆ. ಮತ್ತೆ ನೀವು ಅದಕ್ಕೆ ಅದು ಈಜಿ ಬಂದಿದ್ರೆ ಮಾಡಿಬಿಡ್ತಿದ್ದೆ, ಅವರು ಮಾಡ್ತಿದ್ರು ಬೇರೆದವರು ಕೂಡ. ಈ ಕಥೆಯನ್ನ ಹೇಳ್ತಾ ಇರಲ್ಲ ಯಾರು, ನಿಮ್ಮ ಹತ್ರ ಇರುವಂತ ಫ್ರೆಂಡ್ಸ್, ಪೇರೆಂಟ್ಸ್ ಕೇಳ್ತಾರೆ ಒಂದ್ಸಲ. ನೆಕ್ಸ್ಟ್ ಟೈಮ್ ನೀವು ಆ ಕಡೆ ಹೋದ್ಮೇಲೆ ಬರೀ ಕತೆ ಹೇಳ್ತಾನೆ, ಬೇರೆದವರೆಲ್ಲ ಪಾಸ್ ಆಗಿದ್ದಾರೆ, ಇದು ಈಸಿ ಆಗಿದ್ರೆ ಮಾಡ್ತಿದ್ದೆ, ಟಫ್ ಆಗಿದ್ರೆ ಈ ತರ ಮಾಡ್ತಿರ್ಲಿಲ್ಲ, ಇವು ಕತೆಗಳು ಬೇಡ ಅಂತೇಳಿ ಅವರು ಕೂಡ ಅನ್ಕೊಂತಾರೆ. ಸೊ ಯಾರಿಗೂ ಈ ಕತೆಗಳು ಇಷ್ಟ ಆಗಲ್ಲ. ಸೊ ನೀಟಾಗಿ ಅರ್ಥ ಮಾಡ್ಕೋಬೇಕು ಏನು ಮಾಡಿದ್ರು. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ನಿಬಂಧನೆಗಳಿಗೆ ಹೊಂದಿಕೆಯಾಗುವಂತೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, NGT ಅಂತೀವಲ್ಲ, ಇದು ಅದು 2010 ಅಧಿನಿಯಮ 2010ರಲ್ಲಿ ಬಂತಲ್ಲ, ಅದು ಯಾವುದಕ್ಕೆ ಮಾಡಿತ್ತು? 21ನೇ ವಿಧಿಯ ಅಡಿಯಲ್ಲಿ ಜೀವಿಸುವ ಹಕ್ಕು, ರೈಟ್ ಟು ಲೈಫ್ ಭಾಗವಾಗಿ ಅರ್ಥೈಸಿದ ಆರೋಗ್ಯಕರ ಪರಿಸರದ ಹಕ್ಕು, ಅದಕ್ಕೋಸ್ಕರ ಇದು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. 275 ಕ್ಲಾಸ್ 1 ವಿಧಿಯ ಅಡಿಯಲ್ಲಿ ಅನುಸೂಚಿ ಪಂಗಡಗಳಲ್ಲಿನ ಆಡಳಿತ ಮಟ್ಟವನ್ನು ಏರಿಸಲು ಅನುದಾನಕ್ಕೆ ಅವಕಾಶ ಮಾಡಿಕೊಡೋದಕ್ಕೋಸ್ಕರ NGT ಮಾಡಿದ್ದಾರೆ. 243A ಪ್ರಕಾರ ಗ್ರಾಮ ಸಭೆಯ ಆಕಾರ ಮತ್ತು ಕಾರ್ಯಗಳು, ಅದಕ್ಕೆ ಅದ್ರ ಸಂಬಂಧ ಮಾಡಿದಾರ ಅಂತಾರೆ. ಕೆಳಗೆ ಕೊಟ್ಟ ಸಂಕೇತಗಳ ಬಳಸಿ ಉತ್ತರವನ್ನ ಹೇಳಿ. 2 ಮತ್ತು 3 ಇವೆರಡೂ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. 1 ಮತ್ತು 3 ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. 1 ಮಾತ್ರ, 1, 2, 3 ಇದಾವೆ. ಇದನ್ನ IAS ಅಲ್ಲಿ ಕೂಡ ಕ್ವಶನ್ ಕೇಳಿದ್ದಾರೆ. ಆಕ್ಚುಲಿ ಇದನ್ನ PSI ಅಲ್ಲಿ ಮತ್ತೆ ರಿಪೀಟ್ ಆಗಿದೆ. ಓಕೆ, ಸೊ ಸರಿಯಾದ ಉತ್ತರ 1 ಮಾತ್ರ. ಇದು ಒಂದಷ್ಟೇ ಕರೆಕ್ಟ್ ಇದೆ, ಇವೆರಡೂ ರಾಂಗ್. NGTಗೆ ಸಂಬಂಧಪಟ್ಟಂಗೆ 21ನೇ ಆರ್ಟಿಕಲ್ ಪ್ರಕಾರ ರೈಟ್ ಟು ಲೈಫ್ ಅಡಿಯಲ್ಲಿ ಆರೋಗ್ಯಕರ ಪರಿಸರದ ಹಕ್ಕು. ಪರಿಸರ ಹೇಗಿರಬೇಕು? ಹೆಲ್ದಿ ಆಗಿರಬೇಕು. ಹೆಲ್ದಿ ಎನ್ವೈರ್ಮೆಂಟ್, ರೈಟ್ ಟು ಹೆಲ್ದಿ ಎನ್ವೈರ್ಮೆಂಟ್ ಅಂತ ಅದರ ಪ್ರಕಾರ ಹೇಳಿದ್ದು, ಸುಪ್ರೀಂ ಕೋರ್ಟ್ ಹೇಳಿದ್ರ ಪ್ರಕಾರ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಯಿತು. ಓಕೆ, ಡೀಟೇಲ್ ಆಗಿ ಈ ತರ ಸ್ಟಡಿ ಮಾಡ್ತಾ ಹೋಗಿ ಸ್ನೇಹಿತರೆ. ಯಾವುದೇ ಎಕ್ಸಾಮ್ ಅನ್ನು ಈಸಿಯಾಗಿ ನೀವು ಕ್ಲಿಯರ್ ಮಾಡಬಹುದು. ಈ ತರ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಗ
ಎಲ್ಲ ನೀಟಾಗಿ 100 ಅವರ್ಸಲ್ಲಿ ಕವರ್ ಮಾಡ್ತೀನಿ. ಇದನ್ನು ಕೂಡ ಕನ್ಸಿಡರ್ ಮಾಡ್ತಾ ಹೋಗಿ. ಎಲ್ಲಿರ್ತದೆ ಇದು? ಸಂಕ್ಟಿ ಸರ್ ಅಕಾಡೆಮಿ ಅನ್ನುವಂಥದ್ರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸಂಕ್ಟಿ ಸರ್ ಅಕಾಡೆಮಿಯಲ್ಲಿ ಇವೆಲ್ಲ ಕೋರ್ಸ್ಗಳು ಸಿಗುತ್ತೆ. ಓಕೆ, ಥ್ಯಾಂಕ್ ಯು.